ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ. ಚುನಾವಣೆಗೂ ಮೊದಲು ಪಕ್ಷದಿಂದ ಪಕ್ಷಕ್ಕೆ, ಚುನಾವಣೆ ಆದಮೇಲೆ ಖಾತೆಯಿಂದ ಖಾತೆಗೆ ರಾಜಕೀಯ ನಾಯಕರು ಬದಲಾಗೋದು ಬಹಳನೇ ಮಾಮೂಲಿ. ಈಗ ಇರುವಂತಹ ಬಿಸಿ ಬಿಸಿ ಸುದ್ದಿ ಏನಪ್ಪಾ ಅಂತಂದ್ರೆ, ಇದೇ ಶುಕ್ರವಾರ ಅಂದ್ರೆ ಮಾರ್ಚ್ 21ನೇ ತಾರೀಕಿನ ಹೊತ್ತಿಗೆ ರಾಜ್ಯ ಬಜೆಟ್ ಅಧಿವೇಶನ ಮುಕ್ತಾಯ ಆಗುತ್ತೆ. ಇದಾದ ಕೆಲವು ದಿನಗಳಲ್ಲಿ ರಾಜ್ಯ ಸರ್ಕಾರದ ಕೆಲವು ಸಚಿವರ ಖಾತೆ ಬದಲಾವಣೆ ಆಗತ್ತೆ ಅನ್ನೋಂಥ ಸುದ್ದಿ ಹರಿದಾಡ್ತಾ ಇದೆ. ಯಾರ್ಯಾರ ಖಾತೆ ಬದಲಾಗಬಹುದು, ಯಾರಿಗೆ ಇನ್ಯಾವ ಖಾತೆ ಸಿಗಬಹುದು ಅನ್ನೋಂಥ ಗುಸುಗುಸು ಪಿಸು ಮಾತುಗಳು ಈಗಾಗಲೇ ಜೋರಾಗಿ ಕೇಳೋದಕ್ಕೆ ಶುರುವಾಗಿದೆ. ಅಬಕಾರಿ ಸಚಿವ RB ತಿಮ್ಮಾಪುರ ಅವರಿಗೆ ಬೇರೆ ಖಾತೆ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆನೇ RB ತಿಮ್ಮಾಪುರ ಅವರಿಗೆ ಆ ಖಾತೆಯಿಂದ ಅಂದರೆ ಅಬಕಾರಿ ಖಾತೆಯಿಂದ ಮುಕ್ತಗೊಳಿಸಿ ಬೇರೆ ಖಾತೆಯನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನ ನಡೆದರೂ ಕೂಡ ಆ ಒಂದು ಸಾಹಸಕ್ಕೆ CM ಸಿದ್ದರಾಮಯ್ಯನವರು ಮುಂದಾಗಲಿಲ್ಲ. ಕಾರಣ ಏನಪ್ಪಾ ಅಂತಂದರೆ, ಅದಾಗಲೇ ಅಂದರೆ ಕೆಲವೇ ದಿನಗಳ ಹಿಂದೆ ಅಬಕಾರಿ ಹಗರಣ ಭಾರಿ ಸದ್ದು ಮಾಡಿತ್ತು, ಹಾಗೆ ಸರ್ಕಾರಕ್ಕೆ ಮುಜುಗರವನ್ನು ಕೂಡ ಕೊಟ್ಟಿತ್ತು. ಅಂಥ ಸಮಯದಲ್ಲಿ ಏನಾದರೂ RB ತಿಮ್ಮಾಪುರ ಅವರ ಖಾತೆಯನ್ನು ಬದಲಾವಣೆ ಮಾಡಿದಿದ್ರೆ ಈ ಅಬಕಾರಿ ಹಗರಣ ಅನ್ನುವಂಥದ್ದು ನಿಜಾನೇ. ಅದಕ್ಕೋಸ್ಕರನೇ RB ತಿಮ್ಮಾಪುರ ಅವರಿಗೆ ಬೇಕಂತಲೇ ಸೇಫ್ ಮಾಡೋದಕ್ಕೋಸ್ಕರ ಆ ಸಚಿವ ಸ್ಥಾನವನ್ನು ಬದಲಾಯಿಸಿದ್ದಾರೆ ಅನ್ನುವಂಥ ಒಂದು ಪುಷ್ಟಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಮಯವನ್ನು ಅಂದರೆ ಕಾಯ್ದಿರಿಸ್ಕೊಂಡು ಈಗ RB ತಿಮ್ಮಾಪುರ ಅವರಿಗೆ ಬೇರೆ ಖಾತೆಯನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನೋಂಥ ಮಾತು ಜೋರಾಗಿ ಕೇಳಿಬರ್ತಾ ಇದೆ. ಇವ್ರ ಜೊತೆಗೆ ಮುಜರಾಯಿ ಖಾತೆಯನ್ನು ಕೂಡ ನಿಭಾಯಿಸ್ತಾ ಇರುವಂತಹ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಬೇರೆ ಖಾತೆ ಕೊಡಬೇಕು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗೆ ಸ್ವತಃ ರಾಮಲಿಂಗಾರೆಡ್ಡಿ ಅವರೇ ಬೇರೆ ಖಾತೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಕೂಡ ಸಾಕಷ್ಟು ಜೋರಾಗಿ ಹರಿದಾಡ್ತಾ ಇದೆ ಅಂತ ಹೇಳ್ಬೋದು. ಆದರೆ ಸ್ವತಃ ರಾಮಲಿಂಗಾರೆಡ್ಡಿ ಅವರು ನಾನಂತ ಯಾವುದೇ ಡಿಮ್ಯಾಂಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದರ ಸತ್ಯಾಸತ್ಯತೆ ಏನು ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಪ್ರಾಥಮಿಕ ಶಿಕ್ಷಣ ಖಾತೆಯನ್ನು ನಿಭಾಯಿಸ್ತಾ ಇರುವಂತಹ ಮಧು ಬಂಗಾರಪ್ಪನವರಿಗೂ ಕೂಡ ಖಾತೆ ಬದಲಾಗಬಹುದು ಅನ್ನೋಂಥ ನಿರೀಕ್ಷೆ ಇದೆ. ಆದರೆ SSLC ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇದರ ಸಮಸ್ತ ಹೊಣೆಯನ್ನು ಹೊತ್ಕೊಂಡಿರುವಂತಹ ಮಧು ಬಂಗಾರಪ್ಪನವರಿಗೆ ಶಿಕ್ಷಣ ಖಾತೆಯಿಂದ ಬೇರೆ ಒಂದು ಖಾತೆಗೆ ವರ್ಗಾವಣೆ ಮಾಡಿದ್ರೆ ಹೇಗೆ ಆಗಬಹುದು ಅನ್ನೋಂಥ ಯೋಚನೆ ಕೂಡ ಇದೆ. ಹಾಗಾಗಿ ಮಧು ಬಂಗಾರಪ್ಪನವರ ಖಾತೆ ಬದಲಾಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇನ್ನು ಕೆಲವು ಖಾತೆಗಳು ಸಿಕ್ಕರೆ ಅದು ನಿಜವಾಗ್ಲೂ ಜಾಕ್ ಪಾಟ್ ಅಂತಲೇ ಹೇಳ್ಬೋದು. ಅಂಥ ಜಾಕ್ ಪಾಟ್ ಖಾತೆಗಳು ಯಾರಿಗೆ ಸಿಗಬಹುದು, ಅಥವಾ ಯಾರಿಗಾದರೂ ಈಗಿರೋ ಖಾತೆಗಿಂತ ಸ್ವಲ್ಪ ಕಡಿಮೆ ಮಹತ್ವ ಇರುವಂಥ ಖಾತೆ ಸಿಗಬಹುದಾ, ಏನಾಗುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ಈ ಹಿಂದೆ ಒಂದು ಪ್ರಕರಣದಲ್ಲಿ ತುಂಬಾನೇ ಹೆಸರು ಮಾಡಿದಂಥ, ತುಂಬಾನೇ ಸದ್ದು ಮಾಡಿದಂಥ ಹೆಸರು ಅಂತಂದರೆ B ನಾಗೇಂದ್ರ ಅವರು. ಆಗ ಅವರನ್ನು ಆ ಒಂದು ಖಾತೆಯಿಂದ, ಒಂದು ಸಚಿವ ಸ್ಥಾನದಿಂದ ಹೊರಗೆ ಉಳಿಸಲಾಯಿತು. ಈಗ B ನಾಗೇಂದ್ರ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿರುವಂತಹ ಬೆನ್ನಲ್ಲೇ ಸಚಿವ ಸಂಪುಟಕ್ಕೆ B ನಾಗೇಂದ್ರ ಅವರನ್ನ ಮತ್ತೆ ಸೇರಿಸಿಕೊಳ್ಳಬಹುದು ಅನ್ನುವಂಥ ಸುದ್ದಿ ಕೂಡ ಬಹಳ ಜೋರಾಗಿ ಹರಿದಾಡ್ತಾ ಇದೆ. ಇನ್ನು ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಅವರು ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಂತಹ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಾಕೊಂಡಂತಹ ಸುದ್ದಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಬಜೆಟ್ ಅಧಿವೇಶನದ ಕೊನೆಯ ದಿನಗಳಲ್ಲಿ ಈ ಒಂದು ವಿಷಯ ಸಿಕ್ಕಾಪಟ್ಟೆ ಸದ್ದು ಮಾಡುವಂಥದ್ದಂತೂ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈಗಾಗಲೇ BJP ನಾಯಕ ಬಸವನಗೌಡ ಪಾಟೀಲ್ ಅವರು ಕೂಡ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಶಾಮೀಲಾಗಿರುವಂತಹ ಸಚಿವರೊಬ್ಬರ ಹೆಸರನ್ನು ನಾನು ಹೇಳ್ತೀನಿ ಅಂತ ಕೂಡ ಬಾಂಬ್ ಸಿಡಿಸ್ಬಿಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕೆಲವು ಸಚಿವರ ಖಾತೆ ಬದಲಾಗೋದಂತೂ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಾಜ್ಯದ ರಾಜಕೀಯದಲ್ಲಿ ಯಾವೆಲ್ಲ ಬದಲಾವಣೆಗಳು, ಯಾವೆಲ್ಲ ಖಾತೆ ಯಾರಿಗೆ ಸಿಗುತ್ತೆ, ಏನಾಗ್ಬೋದು ಮುಂದಿನ ರಾಜಕೀಯ ಚಿತ್ರಣ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಈ ಸುದ್ದಿ ನಿಮಗೆ ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಯಾರಿಗೆ ಯಾವ ಖಾತೆ ಸಿಗ್ಬೋದು ಅನ್ನೋಂಥ ಊಹೆ ನೀವೇನಾದರೂ ಈಗಾಗಲೇ ಮಾಡಿದರೆ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬೋದು. ಹಾಗೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನಮಸ್ಕಾರ.